ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಪಶ್ಚಿಮ ಘಟ್ಟದಲ್ಲಿನ ಅತ್ಯಂತ ಸುಂದರ ಪ್ರದೇಶ. ನಿರುಮ್ಮಳವಾಗಿ ಹರಿತಿರೋ ನದಿ, ಸುತ್ತಲೂ ಹಸಿರಿನ ಸಿರಿ, ಆ ನದಿಯ ನಡುವೆ ಒಂದಷ್ಟು ಗುಡಿಸಲುಗಳು. ಆ ಗುಡಿಸಲಲ್ಲಿ ಒಂದು ದೈವ. ಆ ದೈವಕ್ಕೆ ತಲೆಬಾಗಿ ನಮಿಸುವ ಸಹಸ್ರಾರು ಮಂದಿ ಭಕ್ತರು, ಆನೆಗಳಿಂದ ಪ್ರದಕ್ಷಿಣೆ, ಭವ್ಯ ಭಾರತದ ಅದ್ಭುತ ಆಚರಣೆ. ಇದೆಲ್ಲವನ್ನು ನೋಡೋದಕ್ಕೆ ಸಿಗೋದು ಕೇವಲ 28 ದಿನಗಳು ಮಾತ್ರ. ವೈಶಾಖ ಉತ್ಸವ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವ ಆ ಆಚರಣೆ ಕೋಟ್ಯಂತರ ಭಕ್ತರನ್ನು ಆಕರ್ಷಿಸುತ್ತೆ. ಕರ್ನಾಟಕ, ತಮಿಳುನಾಡು, ಕೇರಳಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿನ ದೈವಕ್ಕೆ ಪೂಜೆ, ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ, ಇಷ್ಟಾರ್ಥಗಳನ್ನು ಈಡೇರಿಸುವಂತ ಬೇಡ್ಕೊಳ್ತಾರೆ. ಸನಾತನ ಧರ್ಮದ ಅಡಿಪಾಯವನ್ನು ಹೊಂದಿರುವ ಈ ದೇವಾಲಯ ಇತ್ತೀಚೆಗೆ ತುಂಬಾನೇ ಫೇಮಸ್ ಆಗಿದೆ. ನಮ್ಮ ಸಾಕಷ್ಟು ವೀಕ್ಷಕ ಮಿತ್ರರು ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ರು. ಹೀಗಾಗಿ ಪ್ರಕೃತಿಯ ನಡುವೆ ನೆಲೆಗೊಂಡ ಆ ಅದ್ಭುತ ದೇವಾಲಯದ ಬಗ್ಗೆ, ಅಲ್ಲಿನ ಸ್ಥಳ ಪುರಾಣದ ಬಗ್ಗೆ, ಅಲ್ಲಿ ನೀವು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜೂನ್ ಮತ್ತು ಜುಲೈ ತಿಂಗಳು ಭಾರತದಲ್ಲಿ ಒಂದು ಉತ್ಸಾಹವನ್ನು ತರುತ್ತೆ. ಯಾಕೆಂದರೆ ಮುಂಗಾರು ಭಾರತವನ್ನು ಪ್ರವೇಶ ಮಾಡಿರುತ್ತೆ. ಹೀಗಾಗಿ ನವಚೈತನ್ಯವನ್ನು ನಾವು ಆ ತಿಂಗಳುಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಮಲೆನಾಡನ್ನು ಈ 2 ತಿಂಗಳುಗಳಲ್ಲಿ ನೋಡೋದು ಕಣ್ಣಿಗೆ ಒಂಥರ ಹಬ್ಬ. ಆದರೆ ಅಲ್ಲಿದ್ದವರ ಪಾಡು ಅವರಿಗೆ ಗೊತ್ತು. ನಮ್ಮಂಥವರು ಆಗಾಗ ಅಲ್ಲಿ ಹೋಗಿ ಬರೋದ್ರಿಂದ ಅದು ಪ್ರಕೃತಿಯ ಮಡಿಲಿನಂತೆ, ಭೂಲೋಕ ಸ್ವರ್ಗದಂತೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಹಸಿರನ್ನ ಹೊತ್ತು ನಳನಳಿಸುವ ಪಶ್ಚಿಮ ಘಟ್ಟದ ಸೌಂದರ್ಯ ನಮ್ಮ ಕಣ್ಮನಗಳನ್ನು ಸೆಳೆಯುತ್ತೆ. ಆದರೆ ಅಲ್ಲೇ ಇರೋ ಜನ ಇರ್ತಾರಲ್ಲ, ಅವರಲ್ಲಿ ಪ್ರತಿನಿತ್ಯ ಅವರದ್ದೇ ಆದ ಕಷ್ಟಗಳನ್ನು ಪಡ್ತಾ ಇರ್ತಾರೆ. ಗುಜರಾತಿನಿಂದ ತಮಿಳುನಾಡಿನವರೆಗಿನ ಈ ಇಡೀ ಪಶ್ಚಿಮ ಘಟ್ಟಗಳು ಯಾವತ್ತಿಗೂ ಕೂಡ ಚೈತನ್ಯವನ್ನ ತುಂಬಿಕೊಂಡೇ ಕಾಣುತ್ತವೆ. ಇಂಥ ಘಟ್ಟಗಳ ನಡುವಲ್ಲಿ ನೆಲೆಗೊಂಡ ದೇವಾಲಯಗಳನ್ನ ನೋಡೋದು ಕೂಡ ಒಂದು ಅದ್ಭುತಾನೆ. ಅಂಥ ಅದ್ಭುತಗಳ ಪೈಕಿ ಒಂದು ಕೇರಳದ ಕಣ್ಣೂರಲ್ಲಿದೆ. ಅದರ ಹೆಸರು ಕೊಟ್ಟಿಯೂರು. ಕೊಟ್ಟಿಯೂರು ಅಲ್ಲಿರುವುದು ಶಿವನ ಆಲಯ. ಅದನ್ನ ಕೊಟ್ಟಿಯೂರಪ್ಪ, ಕೊಟ್ಟಿಯೂರು ಪೆರುಮಾಳ್ ಅಂತೆಲ್ಲ ಕರೀತಾರೆ. ಈ ಕೊಟ್ಟಿಯೂರು ಪುರಾಣ ಐತಿಹ್ಯವನ್ನ ಹೊಂದಿರುವ ಕ್ಷೇತ್ರ. ಇಲ್ಲಿ 2 ಕಡೆಗಳಲ್ಲಿ ಶಿವ ದೇವಾಲಯ ಇದೆ. ಅದರಲ್ಲಿ ಒಂದನ್ನ ಇಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ, ಮತ್ತೊಂದನ್ನ ಅಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ. ಪ್ರಕೃತಿಯ ಮಡಿಲಲ್ಲಿರುವ ಈ ದೇವಾಲಯಗಳು ಭಕ್ತರ ಕಣ್ಣಿಗೆ ಅಪರ ಕೈಲಾಸದಂತೆ ಕಾಣುತ್ತವೆ. ಇಕ್ಕರೆಯಲ್ಲಿನ ದೇವಾಲಯ ಕೇರಳ ಶೈಲಿಯಲ್ಲಿದೆ. ಅಲ್ಲಿ ಪ್ರತಿನಿತ್ಯ ಸ್ಥಳೀಯ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಆದರೆ ಅಲ್ಲಿ ಮತ್ತೊಂದು ವಿಶೇಷ ಕೂಡ ಇದೆ. ಇಕ್ಕರೆ ಕೊಟ್ಟಿಯೂರಿನ ಶಿವನ ದೇವಾಲಯಕ್ಕಿಂತ ಅಲ್ಲಿ ಅತ್ಯಂತ ಆಕರ್ಷಣೆಯನ್ನ ಹೊಂದಿರೋದು ಅಕ್ಕರೆ ಕೊಟ್ಟಿಯೂರಲ್ಲಿನ ಮಂದಿರ. ಹೌದು, ಇತ್ತೀಚೆಗೆ ಸಾಕಷ್ಟು ಕಡೆಗಳಲ್ಲಿ ಈ ದೃಶ್ಯಗಳನ್ನು ನೀವು ಕಂಡಿರಬಹುದು. ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಸಾಕಷ್ಟು ವೀಕ್ಷಕರು ಸಂದೇಶಗಳನ್ನು ಕಳುಹಿಸಿದ್ದೀರಿ. ಇದು ಅಕ್ಕರೆ ಕೊಟ್ಟಿಯೂರು. ಇಲ್ಲಿ ನಡೆಯೋದು ಕೂಡ ಶಿವನ ಪೂಜೆನೇ. ಜೊತೆಗೆ ಸತೀದೇವಿಗೆ ಕೂಡ ಇಲ್ಲಿ ಪೂಜೆಯನ್ನು ನಡೆಸಲಾಗುತ್ತೆ. ಆದರೆ ಇಲ್ಲಿನ ಶಿವನಿಗೆ ಯಾವುದೇ ಶಾಶ್ವತ ದೇವಾಲಯ ಇಲ್ಲ. ಬಾವಲಿ ನದಿಯ ನೀರಿನಿಂದ ಸುತ್ತುವರೆದ ಈ ಪ್ರದೇಶದಲ್ಲಿ 3 ಪ್ರಮುಖ ಗುಡಿಸಲುಗಳ ಥರದ ಡೇರೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಒಂದು ಸ್ವಯಂಭೂ ಶಿವಲಿಂಗಕ್ಕೆ ನೆರಳಾಗಿದ್ರೆ, ಇನ್ನೆರಡು ಪೂಜೆ ಮತ್ತು ಯಾಗಶಾಲೆಗಳಾಗಿ ಗುರುತಿಸಿಕೊಳ್ಳುತ್ತವೆ. ಇದರ ಜೊತೆ ಇನ್ನಿತರ ಗುಡಿಸಲುಗಳನ್ನು ಕೂಡ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನೀರಿನ ನಡುವೆ ಇರುವ ಮಹಾದೇವನನ್ನ ಕಾಣೋದಕ್ಕೆ ಕೋಟ್ಯಂತರ ಭಕ್ತರಲ್ಲಿ ಪ್ರತಿ ವರ್ಷ ಬಂದು ಸೇರ್ತಾರೆ. ಇನ್ನು ಇಲ್ಲಿನ ವಿಶೇಷ ಅಂದ್ರೆ, ವರ್ಷದಲ್ಲಿ ಕೇವಲ 28 ದಿನಗಳು ಮಾತ್ರ ಇಲ್ಲಿ ಶಿವನ ಮಂದಿರ ತೆರೆಯುತ್ತೆ. ಆ ಬಳಿಕ ಅಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಪೂಜೆಗಳು ನಡೆಯೋದಿಲ್ಲ. ಪ್ರತಿ ವರ್ಷ ವೈಶಾಖ ಮಹೋತ್ಸವವನ್ನು ಇಲ್ಲಿ ಮಾಡ್ತಾರೆ. ಆ 28 ದಿನಗಳ ಕಾಲ ಮಾತ್ರ ಇಲ್ಲಿನ ಶಿವನಿಗೆ ಪೂಜೆಗಳು. ಆ ನಂತರ ಅಕ್ಕರೆಯಲ್ಲಿ ಶಿವಪೂಜೆ ಇಲ್ಲ, ಇಕ್ಕರೆಯಲ್ಲಿನ ದೇವಾಲಯದಲ್ಲಿ ಮಾತ್ರ ಶಿವಪೂಜೆಗಳು ನಡೀತಾ ಹೋಗುತ್ತವೆ. ಸೊ ಇಲ್ಲಿ ಪೂಜೆ ನಡೆಯುವಾಗ ಅಲ್ಲಿನ ಪೂಜೆ ನಿಲ್ಲತ್ತೆ, ಅಲ್ಲಿ ಪೂಜೆಗಳು ಆರಂಭವಾದಾಗ ಇಲ್ಲಿನ ಪೂಜೆಗಳು ನಿಂತು ಹೋಗುತ್ತವೆ. ಇನ್ನು ಈ ಸ್ಥಳಕ್ಕೆ ಶಿವಪುರಾಣದಲ್ಲಿ ಕೇಳಿಬರುವ ಕಥೆಯೊಂದರ ಜೊತೆ ಸಂಬಂಧ ಇದೆ. ನಿಮಗೆ ದಕ್ಷ ಪ್ರಜಾಪತಿ ಮಾಡೋದಕ್ಕೆ ಹೊರಟ ಯಜ್ಞದ ಕಥೆ ಗೊತ್ತಲ್ವಾ? ಆ ಯಜ್ಞ ನಡೆದ ಸ್ಥಳ ಇದೇ ಕೊಟ್ಟಿಯೂರು ಅಂತ ಹೇಳ್ತಾರೆ. ಈಗ ಅಕ್ಕರೆ ಶಿವಾಲಯ ಏನಿದೆ, ಆ ಸ್ಥಳದಲ್ಲೇ
ದಕ್ಷ ಯಜ್ಞವನ್ನ ಮಾಡಿದ್ದ ಅನ್ನೋ ನಂಬಿಕೆ ಇದೆ. ಅಲ್ಲವತ್ತು ದಕ್ಷ ಪ್ರಜಾಪತಿ ತನ್ನ ಮಗಳು ದಾಕ್ಷಾಯಣಿಗೆ ಹಾಗೂ ಅಳಿಯ ಪರಮೇಶ್ವರನಿಗೆ ಯಾವುದೇ ಆಹ್ವಾನವನ್ನು ಕೊಡದೆ ಸಕಲ ಜೀವಿಗಳಿಗೂ ಆಹ್ವಾನವನ್ನಿತ್ತು ದಕ್ಷ ಯಜ್ಞವನ್ನ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಹೋಗೋದಕ್ಕೆ ದಾಕ್ಷಾಯಣಿ ಅಣಿಯಾಗ್ತಾಳೆ. ಆದರೆ ಶಿವನಿಗೆ ಅದು ಇಷ್ಟ ಆಗೋದಿಲ್ಲ. ಎಷ್ಟೇ ಆದರೂ ಅದು ತನ್ನ ತವರು ಮನೆ, ತವರಿನಿಂದ ಆಹ್ವಾನ ಯಾಕೆ ಬೇಕು ಅಂತ ಹೇಳಿ ಸತೀದೇವಿ ದಕ್ಷನ ಯಜ್ಞ ನಡೆಯುವ ಜಾಗಕ್ಕೆ ಬಂದು ಬಿಡ್ತಾಳೆ. ಆದರೆ ಹೀಗೆ ಬಂದವಳು ಅಲ್ಲಿ ತನ್ನ ತಂದೆ ದಕ್ಷನಿಂದ ಅವಮಾನಿತಳಾಗ್ತಾಳೆ. ದಕ್ಷ ಶಿವನನ್ನು ಅವಮಾನಿಸ್ತಾನೆ, ಶಿವನಿಗೆ ಹವಿಸ್ಸನ್ನು ಕೊಡುವುದಕ್ಕೆ ನಿರಾಕರಿಸ್ತಾನೆ. ಪತಿಗಾದ ಅವಮಾನವನ್ನ ಖಂಡಿಸಿದ ದಾಕ್ಷಾಯಿಣಿ ಆ ಯಜ್ಞ ಕುಂಡಕ್ಕೆ ಹಾರಿ ಆತ್ಮಾರ್ಪಣೆಯನ್ನ ಮಾಡ್ಕೋತಾಳೆ. ಈ ವಿಷಯ ತಿಳಿದ ಕೂಡಲೇ ಅಲ್ಲಿ ರುದ್ರನ ತಾಂಡವ ಆರಂಭ ಆಗುತ್ತೆ. ಆಗ ಜನಿಸಿದ್ದು ವೀರಭದ್ರ. ವೀರಭದ್ರ ಅಪಾರ ಶಿವಗಣಗಳ ಜೊತೆ ದಕ್ಷ ಯಜ್ಞ ನಡೀತಿದ್ದ ಜಾಗಕ್ಕೆ ಬರ್ತಾನೆ. ಇಡೀ ಯಜ್ಞ ಮಂಟಪವನ್ನು ನಾಶ ಮಾಡ್ತಾನೆ. ದಕ್ಷ ಪ್ರಜಾಪತಿಯ ತಲೆಯನ್ನು ಕಡಿತಾನೆ. ಆ ಬಳಿಕ ಅಲ್ಲಿಗೆ ಶಿವನ ಆಗಮನ ಆಗತ್ತೆ. ಶಿವ ಸತೀದೇವಿಯ ದೇಹವನ್ನು ಹೊತ್ತು ಭಾವೋದ್ವೇಗಕ್ಕೆ ಒಳಗಾಗಿ ರುದ್ರನರ್ತನವನ್ನು ಆರಂಭ ಮಾಡ್ತಾನೆ. ಅದು ಇಡೀ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುತ್ತೆ. ಆ ದೇಹ ಕಣ್ಣ ಮುಂದಿರುವವರೆಗೆ ಶಿವ ಮೋಹದ ಮಾಯೆಯಿಂದ ಹೊರಬರಲಾರ ಅನ್ನೋದನ್ನು ಅರ್ಥ ಮಾಡಿಕೊಂಡ ಮಹಾವಿಷ್ಣು ತನ್ನ ಸುದರ್ಶನದಿಂದ ಸತೀದೇವಿಯ ದೇಹವನ್ನು ಛೇದಿಸ್ತಾನೆ. ಆಗ ಸತೀದೇವಿಯ ದೇಹದ ಭಾಗಗಳು ಭೂಮಿಯ ನಾನಾ ಕಡೆಗಳಲ್ಲಿ ಬೀಳುತ್ತವೆ. ಅವೇ ಇವತ್ತಿನ ಶಕ್ತಿಪೀಠಗಳು. ಹೀಗೆ ಭೌತಿಕ ದೇಹ ನಾಶವಾದ ನಂತರ ಶಿವ ದುಃಖಿತನಾಗ್ತಾನೆ. ಮಹಾವಿಷ್ಣು ಪರಮೇಶ್ವರನನ್ನ ಆಲಂಗಿಸಿಕೊಂಡು ಸಮಾಧಾನವನ್ನು ಮಾಡ್ತಾನೆ, ಶಾಂತನಾಗುವಂತೆ ಬೇಡ್ತಾನೆ. ಲೋಕ ಕಲ್ಯಾಣಕ್ಕಾಗಿ ನಡೀತಿದ್ದ ದಕ್ಷ ಯಜ್ಞಕ್ಕೆ ಅನುಮತಿಯನ್ನು ಕೊಡುವಂತೆ ಮಹಾವಿಷ್ಣು ಈಶ್ವರನನ್ನ ಪ್ರಾರ್ಥಿಸ್ತಾನೆ ಮತ್ತು ದಕ್ಷನನ್ನ ಕ್ಷಮಿಸುವಂತೆ ಕೇಳಿಕೊಳ್ತಾನೆ. ವಿಷ್ಣುವಿನ ಮನವಿಯನ್ನ ಮನ್ನಿಸಿದ ಶಿವ ದಕ್ಷ ಪ್ರಜಾಪತಿಗೆ ಟಗರಿನ ರುಂಡವನ್ನಿಟ್ಟು ಜೀವದಾನ ಮಾಡ್ತಾನೆ. ಆ ನಂತರ ಶಿವ ತಾನು ಅನುಭವಿಸಿದ ನೋವನ್ನ ಇಲ್ಲಿಗೆ ಬರುವ ತನ್ನ ಯಾವ ಭಕ್ತರೂ ಅನುಭವಿಸದಿರಲಿ ಅಂತ ವರ ಕೊಟ್ಟು ತಾನು ಧ್ಯಾನಸ್ಥನಾಗ್ತಾನೆ. ಹೀಗಾಗಿನೇ ಅಲ್ಲಿ ಮದುವೆಯಾಗದವರು, ವಿಚ್ಛೇದನವನ್ನು ಪಡ್ಕೊಂಡವರು, ಪತ್ನಿಯನ್ನ ಕಳ್ಕೊಂಡು ದುಃಖಿತರಾದವರು ಬಂದು ಶಿವನಿಗೆ ಪೂಜೆಗಳನ್ನು ಅರ್ಪಿಸಿ ತಮ್ಮ ಭವಿಷ್ಯವನ್ನ ಉತ್ತಮಗೊಳಿಸುವಂತೆ ಪ್ರಾರ್ಥಿಸ್ತಾರೆ. ಹೀಗವತ್ತು ದಕ್ಷ ಪ್ರಜಾಪತಿ ಯಜ್ಞ ಮಾಡಿದ ಸ್ಥಳವೇ ಈ ಕೊಟ್ಟಿಯೂರು. ಇಲ್ಲಿ ಶಿವ ನೆಲೆಸಿದ್ದಾನೆ, ಭಕ್ತರನ್ನ ಪೊರೆಯುತ್ತಿದ್ದಾನೆ ಅನ್ನೋ ನಂಬಿಕೆ ಅಲ್ಲಿನ ಜನರಲ್ಲಿದೆ. ಗೆಳೆಯರೆ, ನಮ್ಮಲ್ಲಿ ಹೀಗೆ ಪುರಾಣಗಳ ಜೊತೆ ತಳುಕು ಹಾಕ್ಕೊಂಡ ಸಾಕಷ್ಟು ಸ್ಥಳಗಳಿವೆ. ದಕ್ಷ ಯಜ್ಞದ ಜೊತೆ ನಮ್ಮ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಧೂಳಖೇಡ ಅನ್ನೋ ಊರು ಕೂಡ ತಳುಕು ಹಾಕ್ಕೊಂಡಿದೆ. ಈ ಸ್ಥಳ ಪುರಾಣಗಳನ್ನು ಹೊರತುಪಡಿಸಿ ಅಲ್ಲಿ ಪ್ರಕೃತಿಯ ಮಡಿಲಲ್ಲಿನ ಈ ಶಿವನ ಮಂದಿರ ಸಾಧಕರಲ್ಲೊಂದು ಜಾಗೃತಿಯನ್ನು ಮೂಡಿಸುತ್ತೆ. ನಮ್ಮಲ್ಲಿ ಭಕ್ತಿಯ ಅನುಭವವನ್ನು ಕೊಡೋದ್ರ ಜೊತೆಗೆ ಪುರುಷ ಮತ್ತು ಪ್ರಕೃತಿಯನ್ನು ಒಟ್ಟೊಟ್ಟಿಗೆ ಕಾಣಬಹುದಾದ ಸ್ಥಳ ಈ ಕೊಟ್ಟಿಯೂರು. ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಈ ದೇವಾಲಯದ ಆಚರಣೆಗಳು, ಪೂಜೆಗಳಲ್ಲಿ ಕೇರಳದ ನಂಬೂದರಿ ಬ್ರಾಹ್ಮಣರಿಂದ ಹಿಡಿದು ಅಲ್ಲಿನ ಪ್ರತಿ ಜಾತಿಯ ಜನಾನು ಭಾಗಿಯಾಗ್ತಾರೆ. ಇಲ್ಲಿ ಜಾತಿ ವ್ಯವಸ್ಥೆಯ ಅಪಸವ್ಯ, ಮೇಲು ಕೀಳುಗಳು ಕಾಣಸಿಗೋದಿಲ್ಲ. ಪರಮೇಶ್ವರನ ಮುಂದೆ ಯಾರು ಶ್ರೇಷ್ಠ, ಯಾರು ನಿಕೃಷ್ಟ, ಅಲ್ಲಿ ಎಲ್ಲ ಒಂದೇ, ಎಲ್ಲರೂ ಒಂದೇ. ಇನ್ನು ಪಕ್ಕದಲ್ಲೇ ಮುತ್ತಿರೇರಿಕಾವು ಅನ್ನೋ ಸ್ಥಳ ಇದೆ. ಅಲ್ಲಿ ವೀರಭದ್ರನ ಖಡ್ಗ ಇದೆ ಅನ್ನೋ ನಂಬಿಕೆ ಇದೆ. ಆ ಖಡ್ಗವನ್ನು ಅಲ್ಲಿ ಪೂಜಿಸ್ತಾರೆ. ವೈಶಾಖ ಮಹೋತ್ಸವದ ಸಮಯದಲ್ಲಿ ಅದನ್ನು ಅಲ್ಲಿಂದ ಇಲ್ಲಿಗೆ ತರಲಾಗುತ್ತೆ. ಹಾಗೇನೆ ನಂಬೂದರಿ ಮನೆತನದವರು ಇಲ್ಲಿ ರೋಹಿಣಿ ಆಚರಣೆಯನ್ನು ಮಾಡ್ತಾರೆ. ಈ ಸಮಯದಲ್ಲಿ ನಂಬೂದರಿ ಕುಟುಂಬ ಇಲ್ಲಿನ ಸ್ವಯಂಭೂ ಶಿವಲಿಂಗವನ್ನು ತಬ್ಬಿ ಹಿಡಿಯುವ ಸಂಪ್ರದಾಯ ಇದೆ. ಇದು ಮಹಾವಿಷ್ಣು ಶಿವನನ್ನ ತಬ್ಬಿ ಸಂತೈಸಿದ ಆಚರಣೆಯ ಗುರುತಾಗಿ ಕಾಣಿಸಿಕೊಳ್ಳುತ್ತೆ. ಹಾಗೇನೆ ಇಲ್ಲಿಗೆ ಅಭಿಷೇಕಕ್ಕೆ ಬರುವ ತುಪ್ಪವನ್ನ 5 ಕಡೆಗಳಿಂದ ತರಿಸಲಾಗುತ್ತೆ. ಅದನ್ನ ತರುವ ಜನರ ಬೇರೆ ಬೇರೆ ಕುಟುಂಬಗಳೇ ಇವೆ. ಹಾಗೆ ಎಳನೀರು ತರುವವರೇ ಬೇರೆ ಇದ್ದಾರೆ. ಹೀಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಅಲ್ಲಿನ ಪೂಜಾ ಪದ್ಧತಿಗಳಲ್ಲಿ, ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವ ಒಂದು ವಿಶಿಷ್ಟವಾದ ಸಂಪ್ರದಾಯ ಇಲ್ಲಿದೆ. ಇನ್ನು ಈ ಅಕ್ಕರೆ ಕೊಟ್ಟಿಯೂರಲ್ಲಿ ಅಮ್ಮಾರಕಲ್ಲು ಅಂತ ಇದೆ. ಅದು ಸತೀದೇವಿ ಯಜ್ಞಕುಂಡಕ್ಕೆ ತನ್ನನ್ನು ತಾನು ಆಹುತಿ ಮಾಡಿಕೊಂಡ ಜಾಗ ಅಂತ ಹೇಳ್ತಾರೆ. ಅಲ್ಲಿ ಕೂಡ ವಿಶೇಷ ಪೂಜೆಗಳು ನಡೆಯುತ್ತವೆ. ಹಾಗೆಯೇ ಇಲ್ಲಿ ಹರಿಯುವ ಬಾವಲಿ ನದಿಯಲ್ಲಿ ಮಿಂದೆದ್ದು ಶಿವನ ದರ್ಶನವನ್ನು ಮಾಡಿದರೆ ಅದು ಕಾಶಿಯ ಗಂಗಾ ನದಿಯಲ್ಲಿ ಮಿಂದಷ್ಟೇ ಪುಣ್ಯವನ್ನು ಕೊಡುತ್ತೆ ಅನ್ನೋ ನಂಬಿಕೆ ಇಲ್ಲಿನ ಜನರದ್ದು. ಹಾಗೆಯೇ ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಇಲ್ಲಿರೋ ಕೆಲ ಕಲ್ಲುಗಳನ್ನು ಒಂದಕ್ಕೊಂದು ಉಜ್ಜಿದ್ರೆ ಅಲ್ಲಿ ಭಸ್ಮ ಸಿಗತ್ತೆ. ಅದು ಕಲ್ಲಿನ ರಚನೆಯ ವೈಶಿಷ್ಟ್ಯ ಇರಬಹುದು. ಹೀಗಾಗಿ ಇದು ಭೌಗೋಳಿಕವಾಗಿ ಕೂಡ ವಿಶೇಷ ಅಂತ ಅನ್ನಿಸಿಕೊಳ್ಳುತ್ತೆ. ಇನ್ನು ಇಲ್ಲಿ ವಿಶೇಷವಾಗಿ ಬಿಳಿ ಗಡ್ಡದ ಹಾಗಿರುವ ಒಡಪ್ಪು ಅನ್ನೋ ವಸ್ತುವನ್ನು ಮಾರಾಟ ಮಾಡ್ತಾರೆ. ಈ ಒಡಪ್ಪುವನ್ನು
ಬಿದಿರಿನಿಂದ ತಯಾರು ಮಾಡ್ತಾರೆ. ಬಿದಿರಿನ ಗೆಣ್ಣುಗಳ ನಡುವಿನ ಭಾಗವನ್ನು ಕತ್ತರಿಸಿ ಅದನ್ನು ನೀರಲ್ಲಿ ನೆನೆಸಿ ಆ ಬಳಿಕ ಕಲ್ಲಿಂದ ಕುಟ್ಟಿ ಅದು ಎಳೆಯಾದ ನಂತರ ಕಬ್ಬಿಣದ ಮೊಳೆಗಳಲ್ಲಿ ನಿರ್ಮಿಸಲಾದ ಬಾಚಣಿಗೆಯಿಂದ ಅದನ್ನು ಹದ ಮಾಡ್ತಾರೆ. ಆ ಬಳಿಕ ಈ ರೀತಿಯಾದ ಒಡಪು ಸಿದ್ಧ ಆಗುತ್ತೆ. ಈ ಒಡಪನ್ನ ದಕ್ಷ ಪ್ರಜಾಪತಿಯ ಗಡ್ಡದ ರೂಪದಲ್ಲಿ ಮನೆಗಳಿಗೆ ತಗೊಂಡು ಹೋಗಿ ಕಟ್ಟಿಕೊಂಡ್ರೆ ಒಳ್ಳೆಯದ್ದಾಗುತ್ತೆ ಅನ್ನೋ ನಂಬಿಕೆಯಲ್ಲಿದೆ. ಗೆಳೆಯರೆ, ಈ ನಂಬಿಕೆ ಅನ್ನೋದು ಅವರವರಿಗೆ ಬಿಟ್ಟ ವಿಷಯ. ಆದರೆ ಈ ಒಡಪು ಅನ್ನೋದಿದೆ ನೋಡಿ, ಇದು ಅಲ್ಲಿನ ಜನಕ್ಕೆ ಬದುಕನ್ನು ಕಟ್ಟಿಕೊಡ್ತಾ ಇದೆ, ಅವರ ಆದಾಯದ ಮೂಲ ಆಗ್ತಾ ಇದೆ ಅನ್ನೋದ್ರಲ್ಲಿ ಖಂಡಿತ ಎರಡು ಮಾತಿಲ್ಲ. ಸ್ನೇಹಿತರೆ, ಸಾಧ್ಯ ಆದರೆ ನೀವು ಕೂಡ ಒಮ್ಮೆ ಈ ದೇವಾಲಯಕ್ಕೆ ಹೋಗಿ ಬನ್ನಿ. ಇದು ಕೇವಲ ಭಕ್ತಿಯ ಕೇಂದ್ರವಾಗಿ ಮಾತ್ರ ಅಲ್ಲದೆ ನಿಸರ್ಗ ಕೇಂದ್ರವಾಗಿ ಕೂಡ ಇದನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕಣ್ಣೂರಿನ ಕಾಡಿನ ನಡುವೆ ಇರುವ ಈ ದೇವಾಲಯದ ಪಕ್ಕದಲ್ಲೇ ಇರುವ ಬಾವಲಿ ನದಿ ಇಲ್ಲಿನ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗನ್ನು ಕೊಡ್ತಾ ಇದೆ. ಇನ್ನು ನೀವು ಇಲ್ಲಿಗೆ ಹೋಗ್ತೀರಿ ಆದರೆ ಅಲ್ಲಿ ನೀವು ಮಾಡಬಾರದ ಕೆಲಸಗಳ ಬಗ್ಗೆ ಕೂಡ ಒಂದು ಸ್ವಲ್ಪ ತಿಳ್ಕೋಬೇಕು. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ತಗೊಂಡು ಹೋಗಬಾರ್ದು, ಅದು ಶಿವನಿಗೆ ನಿಷಿದ್ಧ ವಸ್ತು. ಅಕಸ್ಮಾತ್ ಅನಿವಾರ್ಯಕ್ಕೆ ಬಿದ್ದು ಪ್ಲಾಸ್ಟಿಕ್ಕನ್ನು ನೀವು ತಗೊಂಡು ಹೋಗಿದ್ದೇ ಆದರೆ ಅದನ್ನು ಅಲ್ಲಿ ಎಸೆದು ಬರೋದಕ್ಕೆ ಹೋಗಬೇಡಿ, ನಿಮ್ಮ ಜೊತೆನೇ ವಾಪಸ್ಸು ತಂದುಬಿಡಿ. ಅಲ್ಲಿನ ನದಿಗೋ ಕಾಡಿನ ಬದಿಗೋ ಪ್ಲಾಸ್ಟಿಕ್ಕನ್ನು ಎಸೆಯೋದಕ್ಕೆ ಹೋಗಬೇಡಿ. ಹಾಗೆಯೇ ಆ ನದಿಯಲ್ಲಿ ಸ್ನಾನ ಮಾಡುವಾಗ ಶಾಂಪೂ ಸೋಪುಗಳನ್ನು ಬಳಸೋದಕ್ಕೆ ಹೋಗಬೇಡಿ. ನಿಮ್ಮ ಕೊಳಕು ಬಟ್ಟೆಗಳನ್ನು ಅಲ್ಲಿ ಬಿಟ್ಟು ಬರಬೇಡಿ. ಯಾವ ದೇವರು ಯಾವ ನದಿಯೂ ನಿಮ್ಮ ಕೊಳಕು ಬಟ್ಟೆಗಳನ್ನು ಬಯಸೋದಿಲ್ಲ, ಅವನ್ನ ಅಲ್ಲಿಂದ ನಿಮ್ಮ ಜೊತೆನೇ ವಾಪಸ್ಸು ತಂದುಬಿಡಿ. ಅಕಸ್ಮಾತ್ ನಿಮಗೆ ವಸ್ತ್ರದಾನ ಮಾಡಬೇಕು ಅಂತ ಯಾರಾದರೂ ಹೇಳಿದರೆ ಅಥವಾ ನಿಮಗೆ ಮನಸ್ಸು ಬಂದರೆ ಹೊಸ ಬಟ್ಟೆಯನ್ನು ಯಾರಿಗಾದರೂ ಅಗತ್ಯ ಇರೋರಿಗೆ ಕೊಡಿ, ಅದು ಪುಣ್ಯದ ಕೆಲಸ ಅಷ್ಟೇ ಹೊರತು ನೀವು ಬಳಸಿದ ಬಟ್ಟೆಯನ್ನು ನೀರಿಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅದರಿಂದ ನಿಮ್ಮ ಸಂಪತ್ತಿನ ನಾಶ ಆಗಿ ದರಿದ್ರ ಸುತ್ತಕೊಳ್ಳುತ್ತೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಸೊ ಆ ಪಾಪದ ಕೆಲಸ ಮಾಡಬೇಡಿ. ನದಿಗಳು ಕೊಳಕಾಗುತ್ತವೆ. ಹಾಗೆ ನಿಸರ್ಗದ ನಡುವಿನ ಈ ಶಿವ ದೇವಾಲಯದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ. ಶಿವ ಸತ್ಯ ಮತ್ತು ಶುಭ್ರತೆಯನ್ನು ಹೆಚ್ಚು ಇಷ್ಟಪಡ್ತಾನೆ. ಇಷ್ಟು ಮಾಡಿಬಿಟ್ರೆ ನಿಮಗೆ ಖಂಡಿತ ಪರಮೇಶ್ವರನ ಅನುಗ್ರಹ ಸಿಗೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ಗೆಳೆಯರೆ ಕೊಟ್ಟಿಯೂರು ಶಿವ ದೇವಾಲಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.